ಏನು ಹೇಳಿದ್ರೆ ನಾವು ಹೇಳ್ಬೋದು. ಹೆಂಗಿದೆ ಆಕ್ಟಿಂಗ್? ಹೆಂಗಿದೆ ಆಕ್ಟಿಂಗ್ ಅಂತೂ ಫಿದಾ ಆಗೋಗ್ಬಿಟ್ಟೆ. ಎಸ್ ಸೂರ್ಯ ಆಗಿರ್ಬೋದು, ರಾಮ್ ಚರಣ್ ಆಗಿರ್ಬೋದು, ಸಖತ್ತಾಗಿ ಮಾಡಿದ್ದಾರೆ ಸರ್. ಸೂಪರ್ ಆಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸತ್ಯ ಯಾವತ್ತೂ ಉಳಿಯಲ್ಲ, ಸತ್ಯನ ಸಾಯಿಸ್ಬಿಡ್ತಾರೆ ಯಾವತ್ತಿದ್ರು. ಆದ್ರೂ ಅವ್ರ ಮಗನಾಗಿ ಬಂದು ಅವರು ಉಳಿಸ್ತಾರೆ. ಆ ಹೆಸರು ಬಹಳ ಬರ್ತೀವಿ. ಥ್ಯಾಂಕ್ ಯು. ಬಸ್ ಹೆಂಗಿದೆ? ಸೂಪರ್ ಆಗಿದೆ. ಫ್ಯಾಮಿಲಿ ನೋಡ್ಬೋದಾ ಸರ್? ಓಕೆ. ಬಸ್ ಸಾಂಗ್ಸ್ ಎಲ್ಲ ಹೇಗಿದೆ? ಬ್ರೋ ಹೆಂಗಿದೆ ಬ್ರೋ? ಮೇಡಮ್ ಹೆಂಗಿದೆ ಫಿಲ್ಮ್? ಮೇಡಮ್ ಇಷ್ಟ ಆಯ್ತು. ಎಷ್ಟು ರೇಟಿಂಗ್ ಕೊಡ್ತಾ ಇದ್ದೀರಾ? ಹೆಂಗಿದೆ? ಹೆಂಗಿದೆ ಮೂವಿ ಬ್ರೋ? ಹೆಂಗಿದೆ? ಸಬ್ಸ್ಕ್ರೈಬ್ ಆಯ್ತಾ ಬ್ರೋ? ಓಕೆ ಅಣ್ಣ, ಸೂಪರ್ ಹಿಟ್, ಎಕ್ಸಲೆಂಟ್. ಹಾಯ್ ಸರ್, ಹೇಗಿದೆ? ಹೇಳಿ. ಸೂಪರ್ ಬ್ರೋ. ಬಸ್ ಮೂವಿ ಹೆಂಗಿದೆ? ಅಮೇಜಿಂಗ್ ಆಗಿದೆ. ಕೆಲ್ಸಕ್ಕೆ ಹೋಗ್ಬೇಕು. ಹೆಂಗಿದೆ? ಡ್ಯಾನ್ಸ್ ಹೆಂಗಿದೆ ಮೇಡಮ್? ಫೈಟ್ ಎಲ್ಲ ಚೆನ್ನಾಗಿದೆ. ಇಷ್ಟ ಆಯ್ತಾ? ಹೆಂಗಿದೆ ಮೂವಿ? సార్ తెలుగులో ఇప్పుడు చెప్పాలంటే శంకర్ గారు తీశారు, బట్ యాక్టింగ్ పరంగా రామ్ చరణ్ గారి యాక్టింగ్ బాగుందండి. శంకర్ గారు మూవీ తీశారు, తను ఓల్డ్ మూవీస్ ఏదైతే ఫాలో అవుతున్నారో అదే కాన్సెప్ట్ వచ్చాయి. కొంచెం లాగ్ అనిపించింది, కొంచెం బోరింగ్గా అనిపించింది మధ్యలో. స్టోరీ పరంగా మాత్రం అంటే ఎలక్షన్ పరంగా ఇవి చూసుకున్నారు కానీ ఓకే అండి. సినిమా అప్పటి వరకు అయితే ఓకే, పాజిటివ్ టాక్ రావచ్చండి. చూడొచ్చు, ఒక్కసారి చూడొచ్చు. ಶಂಕರ್ ಬೆಸ್ಟ್ ಮೂವಿ ಇದು. ನಾರ್ಮಲ್ಗೆ ಪ್ರೀವಿಯಸ್ ಎಲ್ಲ ಪೊಲಿಟಿಕಲ್ ಮೂವಿ ಬಂದಿದೆ, ಅದನ್ನ ತೋರಿಸೋ ರೀತಿ ಕರೆಕ್ಟಾಗಿ ಒಂದು ಈ ಲೆವೆಲ್ಗೆ ತೋರಿಸಿದ್ದಾರೆ ಅಷ್ಟೇ. ಕೆಲವೊಬ್ರು ರೀಚ್ ಆಗಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್. ಚೆನ್ನಾಗಿದೆ, ರೀಚ್ ಆಗುತ್ತೆ ಮೂವಿ. ರಾಮ್ ಚರಣ್ ಆ್ಯಕ್ಟಿಂಗು, ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಪಾಲಿಟಿಕ್ಸ್ನ ಹೆಂಗೆ ತೋರಿಸ್ಬೇಕು ಅನ್ನೋದು ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಬಟ್ ಚೆನ್ನಾಗಿದೆ, ಗುಡ್ ಮೂವಿ. ಏನು ಆ ಥರ ಡಿಸಾಸ್ಟರು ಅವರೇಜ್ ಆ ಥರ ಏನಿಲ್ಲ, ಬಟ್ ಚೆನ್ನಾಗಿದೆ ಮೂವಿ. ಓಕೆ, ವೆರಿ ಗುಡ್ ಮೂವಿ.